2024ನೇ ಸಾಲಿನ ಈಶಾನ್ಯ ಪದವೀಧರ ವಿಧಾನ ಪರಿಷತ್ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡುತ್ತಿದ್ದೇನೆ ಎಂದು ನಾರಾ ಪ್ರತಾಪ್ ರೆಡ್ಡಿ ತಿಳಿಸಿದರು. ಚಿಂಚೋಳಿ ಪಟ್ಟಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ಈಶಾನ್ಯ ಪದವೀಧರ ವಿಧಾನಸಭಾ ಪರಿಷತ್ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು ಕೆಲವೇ ಮತಗಳಿಂದ ಸೋತಿದ್ದೇನೆ. ನನ್ನ ಸೋಲಿಗೆ ಚುನಾವಣೆ ಸಂದರ್ಭದಲ್ಲಿ ಪದವೀಧರ ಮತದಾರರು ನನ್ನ ಕ್ರಮ ಸಂಖ್ಯೆ ಮುಂದೆ 1 ಬರೆದು ಮತವನ್ನ ಹಾಕಬೇಕಿತ್ತು. ಆದ್ರೆ ಕೆಲವರು ಪದವೀಧರರು ನನ್ನ ಗುರುತಿನ ಮುಂದೆ ರೈಟ್ ಮಾರ್ಕ್ ಮಾಡಿ ಹಾಕಿದ್ದಕ್ಕಾಗಿ ಆ ಮತಗಳು ರಿಸಲ್ಟ್ ಆಗಿದ್ದು, ಆದ್ರಿಂದ ಮತ್ತೆ 2024ನೇ ಸಾಲಿನ ಈಶಾನ್ಯ ಪದವೀಧರ ವಿಧಾನ ಪರಿಷತ್ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದೇನೆ. ಈಶಾನ್ಯ ವಲಯದ ಪದವೀಧರರು ನನ್ನ ಕ್ರಮ ಸಂಖ್ಯೆ ಮುಂದೆ 1 ಅಂತ ಬರೆದು ಈ ಸಲ ನನಗೆ ಮತ ನೀಡಿ ಗೆಲ್ಲಿಸಿ ತರಬೇಕು ಎಂದು ಮನವಿ ಮಾಡಿದರು. ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ 2024ರಲ್ಲಿ ನಡೆಯುವಂಥ MLC ಪದವೀಧರ ಕ್ಷೇತ್ರಕ್ಕೆ ನಾನು ಪಕ್ಷೇತರವಾಗಿ ಕಂಟೆಸ್ಟ್ ಮಾಡಲಿಕ್ಕೆ ನಿರ್ಧಾರ ಮಾಡಿ ಈಗ 4ನೇ ರೌಂಡು ಗುಲ್ಬರ್ಗ ಜಿಲ್ಲಾ ಮತ್ತು ಯಾದಗಿರಿ ಬೀದರ್ ಜಿಲ್ಲಾ ಪ್ರವಾಸ ಮಾಡಿದ್ದೀನಿ. ಇವತ್ತಿನ ದಿವಸ ಇದೇ ಮೊದಲನೇ ರೌಂಡಲ್ಲಿ ಮತ್ತೆ ಬಂದು ಈಗ ಚಿಂಚೋಳಿ ಕೂಡ ಪ್ರವಾಸ ಮಾಡಿದ್ದೀನಿ. ಎಲ್ಲ ಕಡೆ ಹೋದರೂ ಕೂಡ ನಮಗೆ ಭಾಳ ಅದ್ಭುತವಾದಂಥ ಒಂದು ಬೆಂಬಲ ವ್ಯಕ್ತ ಆಗ್ತಾಯಿದೆ. ಇಲ್ಲ ಹೋದ ಸರಿ ತಾವು ಚುನಾವಣೆ ಸ್ವಲ್ಪ ಗೆಲ್ಲಬೇಕಾಯಿತು, ಸ್ವಲ್ಪ ಮಿಸ್ಟೇಕ್ ಆಗಿ ಇನ್ವ್ಯಾಲಿಡ್ ವೋಟ್ಸಿಂದ ಕಳ್ಕೊಂಡಿದ್ರಿ. ದಯವಿಟ್ಟು ಈ ಸಾರಿ ನಿಮ್ಮನ್ನು ಹೇಗಾದರೂ ಮಾಡಿ ನಾವು ಗೆಲ್ಲಿಸ್ತೀವಿ ಅಂತೇಳಿ ಮತದಾರರು ಅಪಾರ ಪ್ರೀತಿ ಇದರಿಂದನೇ ಅವರು ನಮಗೆ ಬರಮಾಡಿಕೊಂಡು ನಮಗೆ ಭರವಸೆ ಕೊಡ್ತಾರೆ. ಸೊ ಈ MP ಚುನಾವಣೆಯಲ್ಲಿ ಕೂಡ ತಮ್ಮ ಚಟುವಟಿಕೆಗಳು ಬಿಟ್ಟು ಕೂಡ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಯಾವ ಕಾಲದಲ್ಲಿ ಏನು ಪುಣ್ಯ ಮಾಡಿದ್ರೂ ಗೊತ್ತಿಲ್ಲ, ಎಲ್ಲ ಜಿಲ್ಲೆಗಳಲ್ಲಿ ಒಳ್ಳೊಳ್ಳೆ ಸ್ನೇಹಿತರು ಒಳ್ಳೊಳ್ಳೆ ಹಿತೈಷಿಗಳು ನಮಗೆ ಸಿಕ್ಕಿ ನಮಗೆ ಮಾರ್ಗದರ್ಶನ ಮಾಡ್ತಾಯಿದ್ದಾರೆ. ನಾನು ಈ ಸಾರಿ ಈ ಚುನಾವಣೆಯಲ್ಲಿ ಮಾತ್ರ ಒಳ್ಳೆಯ ಬಹುಮತದಿಂದ ಗೆಲ್ತಿದೆ ಅಂತ ನಮಗೆ ವಿಶ್ವಾಸ ಇದೆ. ಸರ್, ಈಗ ಲಾಸ್ಟ್ ಟೈಮ್ JDS ಪಕ್ಷಲ್ಲೇ ನಿಂತಿರಿ ಸರ್, ಈಗ ಮತ್ತೆ ಭೀ ಕೇಳ್ಬೋದಲ್ಲ ಸರ್ ಬೇರೆ ಪಕ್ಷ JDS ಅಲ್ಲಿ? ಈಗ JDS ಪಕ್ಷದಲ್ಲಿ ಕೇಳಬೇಕಂತೇಳಿದ್ರೆ ನಾವು 40 ವರ್ಷ JDS ಇದ್ದು ಕೂಡ ನನ್ನ ಚುನಾವಣೆ ಕಾಂಗ್ರೆಸ್ MLA ಎಲೆಕ್ಷನಲ್ಲಿ ನಮ್ಮ ಮಗ ಭರತ್ ರೆಡ್ಡಿ ನಿಂತಿದ್ದಕ್ಕೆ, ನಾರಾ ಭರತ್ ರೆಡ್ಡಿ ನಮ್ಮ ಅಣ್ಣನ ಮಗ ನಿಂತಿದ್ದಕ್ಕೆ ನಾನು ಅವ್ರ ಸಲುವಾಗಿ ನಾನು ಕಾಂಗ್ರೆಸ್ ಸೊ 40 ವರ್ಷ ದಳದಲ್ಲಿದ್ದವನು ಕಾಂಗ್ರೆಸ್ಸಿಗೆ ಬಂದಮೇಲೆ ಈಗ ಇದುವರೆಗೂ ಕಾಂಗ್ರೆಸ್ಸು BJP ಮೈತ್ರಿಯಾಗಿ ಅವ್ರ ಅಭ್ಯರ್ಥಿನ ಅನೌನ್ಸ್ ಮಾಡಿ, ಸೊ ಅವ್ರ ಸಲುವಾಗಿ ನಾವು ಯಾವ ಮಾಡ್ತಂತ ಕ್ಲೈಂಟ್ ಅಂತ ಕೂತ್ಕೊಂಡು ಕಾಂಗ್ರೆಸ್ಸಲ್ಲಂತೂ ಆಲ್ರೆಡಿ ಚಂದ್ರಶೇಖರ್ ಪಾಟೀಲ್ 5 ತಿಂಗಳ ಮಾಡಿದ್ರು. ಸೊ ನಮಗೆ ಅನಿವಾರ್ಯವಾಗಿ ಯಾವ ಮಾಡಿದ್ರೂ ಗೊತ್ತಿಲ್ಲ, ಯಾಕೆ ಕಾಯ್ಬೇಕಂತೇಳಿ ನಮಗೆ ಪಕ್ಷೇತರವಾಗಿ ನಿಂತ್ಕೊಳ್ಳಿ ಅಂತೇಳಿ ನಮ್ಮೆಲ್ಲ ಹಿತೈಷಿಗಳು ಎಲ್ಲರೂ ಅಡ್ವೈಸ್ ಮಾಡಿದ್ದಕ್ಕೆ ಪಕ್ಷೇತರವಾಗಿ ಚುನಾವಣೆ ನಿಂತಿದ್ದೀವಿ. ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಸರ್. ತಮ್ಮ ಏನು ಸರ್ ಮತಕ್ಷೇತ್ರದವರಿಗೆ ಏನೇನು ಸರ್? ನಮ್ಮ ಮತಕ್ಷೇತ್ರದಲ್ಲಿ 4-5 ವರ್ಷ ನನಗೆ ಸರ್ ಚುನಾವಣೆ ಗೆದ್ದು ಟೈಮ್ ಕೊಟ್ಟರೆ ನಮ್ಮಲ್ಲಿರೋಂಥ DMA ಫಂಡ್ ಇರ್ಬೋದು, KKRDB ಫಂಡ್ ಇರ್ಬೋದು, ಈ ಫಂಡಿಂದ ಸತತವಾಗಿ ನಾವು 4-5 ವರ್ಷ ಕಷ್ಟ ಬಿದ್ದು ನಾವು ಏನಾದರೂ ಕೆಲಸ ಮಾಡಿದರೆ ನಮ್ಮಲ್ಲಿರೋಂಥ ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, U ಕಾಲೇಜ್ ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು, ಎಲ್ಲ ಕಾಲೇಜುಗಳು ಮೂಲಭೂತ ಸೌಕರ್ಯಗಳಲ್ಲಿ ಕಂಪ್ಲೀಟಾಗಿ ನಾನು ನೋಡ್ತಾ ಇದ್ದೀನಲ್ಲ, ಭಾಳ ಅಧ್ವಾನ ಸ್ಥಿತಿನಲ್ಲಿದೆ. ಆಮೇಲೆ ಎಲ್ಲಿ ಕೂಡ ಸ್ಯಾನಿಟರಿ ಫೆಸಿಲಿಟಿ ಕೂಡ ಸರಿ ಇಲ್ಲ. ಇವೆಲ್ಲವೂ ನಂದು ಮೊದಲನೇ ಆದ್ಯತೆ ಮೇರೆಗೆ ನಾನು 4-5 ವರ್ಷದಲ್ಲಿ ಸಂಪೂರ್ಣವಾಗಿ ಒಂದು ಬದಲಾವಣೆ ಮಾಡ್ತೀನಿ ಅಂತ ವಿಶ್ವಾಸ ಇದೆ. ಲಾಸ್ಟ್ ಟೈಮ್ ಸ್ವಲ್ಪ ಮತದಲ್ಲಿ ಸೋತಿರಿ ಸರ್, ಈ ಸರ್ತಿ ಅದು ಮತ ಹಾಕಿದ್ದಾರೆ. ಮತದಾರರು ನನಗೆ ಪ್ರತಾಪ್ ರೆಡ್ಡಿಗೆ ಮತ ಕೊಡಬೇಕಂತ ಮತ ಹಾಕಿದ್ದಾರೆ. ಆದರೆ ಮತದಾರ ಹಾಕೋ ವಿಧಾನದಲ್ಲಿ ಈಗ ಪ್ರತಾಪ್ ರೆಡ್ಡಿ ಅಂತ ಹೇಳಿದ್ಮೇಲೆ ಅದು ಪಕ್ಕದಲ್ಲಿ ನಮ್ಮ ಭಾವಚಿತ್ರ ಬರುತ್ತೆ, ಅದ್ರ ಪಕ್ಕದಲ್ಲಿ ಒಂದು ಬಾಕ್ಸ್ ಬರುತ್ತೆ. ಬಾಕ್ಸಲ್ಲಿ 1 ಅಂತ ನಮೂದನ್ನು ಮಾಡಿದ್ರೆ ಪ್ರತಾಪ್ ರೆಡ್ಡಿ ಎಲೆಕ್ಷನ್ ಆಗ್ತದೆ. ಆದರೆ ಭಾಳಷ್ಟು ಮಂದಿ 3500 ಮಂದಿ ಮತದಾರ ಟಿಕ್ ಕೊಡಿದ್ರು. ಆ ಟಿಕ್ ರೈಟ್ ಮಾರ್ಕ್ ಕೊಟ್ಟಿದ್ದಕ್ಕೆ ನಾನು ಚುನಾವಣೆ ಸೋತೆ. ಮತದಾರ ನನಗೆ ಮೋಸ ಮಾಡಿಲ್ಲ. ಅದಕ್ಕೆ ಪುನಃ ಈ ಸಾರಿ ಮತದಾರ ನಿಮ್ಮ ಮುಖಾಂತರ ನಾನು ಪ್ರಾರ್ಥನೆ ಮಾಡೋದೇನೆಂದರೆ, ಯಾವುದೇ ಕಾರಣಕ್ಕೆ ಟಿಕ್ ಮಾರ್ಕು ಮತ್ತೊಂದು ಮಾರ್ಕ್ ಮಾಡಬೇಡ್ರಿ. ನಮ್ಮ ಪಕ್ಕದಲ್ಲಿರೋ ಭಾವಚಿತ್ರ ಪಕ್ಕದಲ್ಲಿ 1 ಅಂತ ನಮೂದನ್ನು ಮಾಡಿದರೆ ಅಲ್ಲಿಗೆ ನಮ್ಮ ವೋಟಿಂಗ್ ಪ್ರಾಸೆಸ್ ಮುಗಿತೈತೆ. ದಯವಿಟ್ಟು ಸಹಕಾರ ಮಾಡಬೇಕು ಅಂತ. ಸಂಜು ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್ 24/7 ಲಭ್ಯ.
ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979645 ಮತ್ತು 08472240066 240066.